ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತೆರಳಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತೆರಳಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್. 2 ದಿನ ದೆಹಲಿಯಲ್ಲೇ ಇರಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಇಂದು ಸಂಜೆ ದೆಹಲಿಗೆ ಹಾರಲಿರುವಂತಹ ಹರಿಪ್ರಸಾದ್ ಸಂಜೆ ಹೈಕಮಾಂಡ್ ಜೊತೆ 3 ನಾಯಕರು ಮಾತುಕತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲ್ ಜೊತೆ ರಾಜ್ಯ ನಾಯಕರ ಚರ್ಚೆ. 2ನೇ ಪಟ್ಟಿಯಲ್ಲಿ 17-18 ಶಾಸಕರಿಗೆ ಸಚಿವ ಸ್ಥಾನ ಸಾಧ್ಯತೆ. 2 ಪ್ರಮುಖ ಸಚಿವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಖಚಿತ ಮಾಡಲಿದ್ದಾರೆ. ಎಸ್ ವೀಕ್ಷಕರೇ, ಇವತ್ತು ಸಾಯಂಕಾಲವೇ ಎಲ್ಲ ಡಿಸ್ಕಷನ್ ಆಗುತ್ತೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕ್ಲೈಮ್ಯಾಕ್ಸ್ ಇತಿಶ್ರೀ ಹಾಡುವಂತಹ ಒಂದು ದಿನ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. 2 ದಿನ ದೆಹಲಿಯಲ್ಲೇ ಇರಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮತ್ತೆ ಇವತ್ತು ಸಂಜೆ ದೆಹಲಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಹರಿಪ್ರಸಾದ್, ಕೆಪಿಸಿಸಿ ಅಧ್ಯಕ್ಷರು ಎಲ್ಲರೂ ಕೂಡ ಹೈಕಮಾಂಡ್ ಜೊತೆಗೆ ಮಾತುಕತೆಯನ್ನು ಮಾಡಲಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲ್ ಜೊತೆ ರಾಜ್ಯ ನಾಯಕರು ಚರ್ಚೆಯನ್ನು ಮಾಡಲಿದ್ದಾರೆ. 2ನೇ ಪಟ್ಟಿಯಲ್ಲಿ 17-18 ಶಾಸಕರಿಗೆ ಸಚಿವ ಸ್ಥಾನ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. 2 ಪ್ರಮುಖ ನಾಯಕರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಯಾರ್ಯಾರು ಲಾಭಿಯನ್ನ ನಡೆಸ್ತಾರೋ ಅವರಿಗೆಲ್ಲ ಸಿಗುತ್ತೋ ಇಲ್ವೋ ಅಂತ ಹೇಳಿ. ಯಾಕಂತಂದ್ರೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹೋಗಿ ತಲುಪುವ ಮೊದಲೇ ಲಾಭಿಗೆ ಇಳಿದಿದ್ದಂತಹ ಶಾಸಕರುಗಳು ಹೋಗಿ ಮುಟ್ಟಿದ್ರು. ಎಸ್, ಅಪ್ಡೇಟ್ ಬರ್ತಾ ಇದೆ, ನೋಡ. ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಶಾಸಕರು, ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಸಚಿವಾಕಾಂಕ್ಷಿಗಳು, ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಶಾಸಕರು, ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಸಾಕಷ್ಟು ಶಾಸಕರು ಸಚಿವಾಕಾಂಕ್ಷಿಗಳಾಗಿದ್ದಾರೆ. ಸಂಜೆ ಒಳಗಡೆ ಹೈಕಮಾಂಡ್ನಿಂದ ಪಟ್ಟಿ ಪ್ರಕಟವಾಗುತ್ತೆ. 20 ಮಂದಿ ಸಂಪುಟಕ್ಕೆ ಸೇರಿಕೊಳ್ಳಲಿಕ್ಕೆ ಅವಕಾಶ. 2-3 ಸ್ಥಾನ ಖಾಲಿ ಬಿಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ. ಕ್ಯಾಬಿನೆಟ್ ವಿಸ್ತರಣೆಯ ಬಳಿಕ ಅಸಮಾಧಾನ ಹೆಚ್ಚಾಗುವ ಸಾಧ್ಯತೆ. ಅಸಮಾಧಾನ ತಣಿಸಲಿಕ್ಕೆ ಉಳಿದಿರುವಂತೆ 2-3 ಸಚಿವ ಸ್ಥಾನವನ್ನು ಭರ್ತಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಹೈಕಮಾಂಡ್ ಒಳ್ಳೆ ರೀತಿಯ ನಡೆಯನ್ನ ನಡೆಸ್ತಾ ಇರುವಂಥದ್ದು. 2-3 ಸ್ಥಾನಗಳನ್ನು ಬಾಕಿ ಬಿಟ್ಟು ಕೂತಿದೆ. ಯಾಕೆ 20 ಸ್ಥಾನಗಳಲ್ಲಿ 2-3 ಸ್ಥಾನವನ್ನು ಹಾಗೆ ಬಿಟ್ಟು ಕೂತ್ಕೊಳ್ಳಲಾಗಿದೆ? ಬಿಕಾಸ್ ಆಫ್ ಯಾರಾದರೂ ಅಸಮಾಧಾನವನ್ನು ಹೊರಹಾಕಿದ್ರೆ ಅದರಿಂದ ಅವರ ಅಸಮಾಧಾನದಿಂದ ತೀವ್ರ ಸಂಕಷ್ಟ ಎದುರಾಗುತ್ತೆ ಅನ್ನೋದಾಗಿದ್ದರೆ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟು ಶಾಂತಗೊಳಿಸಬಹುದು ಎನ್ನುವಂತಹ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಚಾರಗಳು ಹೊರಬಿದ್ದಿದೆ. ಇನ್ನು ಹೊಸಬರಿಗೆ ಹೆಚ್ಚಿನ ಅವಕಾಶವನ್ನು ನೀಡಲಾಗ್ತಾ ಇದೆ. ಹೊಸಬರು ಬರಬೇಕು ಎನ್ನುವಂಥ ದೃಷ್ಟಿಯಿಂದ ರಾಹುಲ್ ಗಾಂಧಿ ಅವರು ಕೂಡ ಹೇಳ್ತಾ ಇದ್ರು, ಹೊಸಬರಿಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ. ಇವತ್ತು ಸಚಿವ ಸಂಪುಟ ಏನಿದೆ ಅದಕ್ಕೆ ತೆರೆ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಗೊತ್ತಿಲ್ಲ ಯಾವ್ಯಾವ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರ್ಷವರ್ಧನ ಅವರು. ಎಸ್ ಹರ್ಷವರ್ಧನ ಅವರೇ, ಸಚಿವ ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲಾಸ್ಟ್ ಇತಿಶ್ರೀ ಹಾಡಲ್ಲಿ ಇದ್ದಾರೆ. 20 ಮಂದಿ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಅವಕಾಶಗಳಿದ್ದಾವೆ. 2-3 ಸ್ಥಾನ ಖಾಲಿ ಬಿಡುವಂತಹ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಇದೊಂಥರ ಪ್ಲಾನ್ ಚೆನ್ನಾಗಿದೆ ಅಂತ ಅನ್ಸಲ್ವಾ ನಿಮ್ಗೆ? ಕಾವ್ಯ, ಏನು ಸಚಿವ ಸಂಪುಟ ವಿಸ್ತರಣೆ ಅನ್ನುವಂತಹದ್ದು ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂತಹದ್ದು ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿ. ಯಾಕಂದ್ರೆ
ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ರಾಜ್ಯ ನಾಯಕರು ದೆಹಲಿಗೆ ಹೋದ್ರು. ಯಾವುದೇ ರೀತಿಯಾದಂತಹ ಚರ್ಚೆ ಫಲಪ್ರದವಾಗಿರ್ಲಿಲ್ಲ. ಕಳೆದ 3 ದಿನಗಳ ಹಿಂದೆ ರಾಜ್ಯಕ್ಕೆ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರು ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ 3 ಜನ ನಾಯಕರು ಇಟ್ಕೊಂಡಂತಹ ಪಟ್ಟಿಗಳನ್ನ ಒಂದು ರೀತಿಯಾದಂತಹ ಫೈನಲೈಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. 3 ಜನರ ಪಟ್ಟಿಯಿಂದ ಸುಮಾರು 60ಕ್ಕೂ ಹೆಚ್ಚು ಹೆಸರುಗಳಿದ್ದು, ಆ ಹೆಸರುಗಳಲ್ಲಿ 25 ಹೆಸರುಗಳನ್ನ ಫೈನಲೈಸ್ ಮಾಡಿ, ಇನ್ನುಳಿದಂತೆ 5 ರಿಂದ 8 ಹೆಸರುಗಳಲ್ಲಿ 3 ಪಟ್ಟಿಯಲ್ಲಿ ಗೊಂದಲ ಇರೋದ್ರಿಂದ ಅವನ್ನ ತೆಗೆದುಕೊಂಡು ಬಂದು ಸೋಮವಾರ ಬನ್ನಿ ಅನ್ನುವಂತಹ ಸೂಚನೆ ಕೊಟ್ಟಿದ್ರು. ಈಗಾಗಲೇ ನೀಟ್ ವಿಚಾರವಾಗಿ ಹೈಕಮಾಂಡ್ ನಾಯಕರು ಪ್ರತಿಭಟನೆಯಲ್ಲಿ ಮುಳುಗಿದ್ರು. ಆ ಪ್ರತಿಭಟನೆ ಅಂತರವಾಗಿದೆ. ಈಗ ಸಂಸತ್ ಅಧಿವೇಶನ ಸುಸೂತ್ರವಾಗಿ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡ್ ನಾಯಕರು ರಾಜ್ಯದ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಒಂದಷ್ಟು ಜನ ನಾಯಕರಿಗೆ ಇವತ್ತು ರಾತ್ರಿ ಅವಕಾಶವನ್ನ ಕೊಟ್ಟಿದ್ದಾರೆ. ಇವತ್ತು ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ರಾಜ್ಯದಿಂದ ಹೋಗುವಂತಹ 3 ಜನ ನಾಯಕರು ಸೇರಿದಂತೆ ಒಂದಷ್ಟು ಎಐಸಿಸಿಯ ಪ್ರಮುಖರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗುವಂತಹ ವಿಚಾರ ಅಂತಂದ್ರೆ ಈಗಾಗಲೇ 25 ಜನರ ಲಿಸ್ಟ್ ರೆಡಿ ಆಗಿದೆ. ಆ ಲಿಸ್ಟ್ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆ ಅವರೊಂದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ 5 ರಿಂದ 8 ಶಾಸಕರ ಮಧ್ಯೆ ಒಂದು ಗೊಂದಲ ಇದೆ. ಆ ವಿಚಾರವನ್ನ ಒಂದು ಚರ್ಚೆಯನ್ನ ಮಾಡ್ತಾರೆ. ಪ್ರಮುಖವಾಗಿ 25 ಜನರಲ್ಲಿ ಆಯ್ಕೆಯಾದಂತಹ ಜನರಲ್ಲಿ ಸುಮಾರು 17 ರಿಂದ 18 ಜನರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದ್ದು, 5 ರಿಂದ 8 ಜನರಿಗೆ ಗೊಂದಲ ಇದೆ. ಅದರಿಗೆ 2 ಜನರನ್ನ ಆಯ್ಕೆ ಮಾಡಿ ಸುಮಾರು 18 ರಿಂದ 19 ಸ್ಥಾನಗಳನ್ನ ಫುಲ್ ಮಾಡಿ 1 ಅಥವಾ 2 ಸ್ಥಾನಗಳನ್ನ ಖಾಲಿ ಬಿಡುವಂತಹ ಚಾನ್ಸಸ್ಗಳು ದೊಡ್ಡ ಮಟ್ಟದಲ್ಲಿ ಇದೆ. ಈಗಾಗಲೇ 20 ರಿಂದ 25ಕ್ಕೂ ಹೆಚ್ಚು ಜನ ಶಾಸಕರು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಒಂದಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಇರಬಹುದು, ಒಂದಷ್ಟು ರಾಜ್ಯ ನಾಯಕರ ಮಟ್ಟದಲ್ಲಿ ಇರಬಹುದು, ಒಂದಷ್ಟು ಲಾಬಿ ಮಾಡುವಂತಹ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲೂ ಸಹ ಸಾಕಷ್ಟು ಜನ ಶಾಸಕರು ಈಗಾಗಲೇ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಲಾಬಿ ಮಾಡಿದ ತಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಾತಿವಾರು, ಸಮುದಾಯವಾರು, ಜಿಲ್ಲಾವಾರು ರೀತಿಯಾದಂತಹ ಒಂದು ಲಾಬಿಯನ್ನ ಮಾಡಿದ್ದಾರೆ. ಇವತ್ತು ಪ್ರಮುಖವಾಗಿ ಸಚಿವ ಸ್ಥಾನವನ್ನ ಫೈನಲ್ ಮಾಡುವಂತಹ ನಿಟ್ಟಿನಲ್ಲಿ 2 ಅಜೆಂಡಾಗಳನ್ನ ಪ್ರಮುಖವಾಗಿ ಇಟ್ಟುಕೊಳ್ಳಲಾಗಿದೆ. ಅದು ಜಿಲ್ಲಾವಾರು ಹಾಗೂ ಜಾತಿವಾರು. ಜಿಲ್ಲಾ ಜಾತಿ ಸಮೀಕರಣದ ಆಧಾರದ ಮೇಲೆ ಈ ಹಿಂದೆ ಪಕ್ಷಕ್ಕಾಗಿ ಅವರು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ, ಮುಂದೆ ಅವರಿಂದ ಪಕ್ಷಕ್ಕೆ ಯಾವ ರೀತಿಯಾದಂತಹ ಚುನಾವಣೆ ಸಂದರ್ಭದಲ್ಲಿರಬಹುದು, ಅಧಿಕಾರದ ಹಂಚಿಕೆ ಸಂದರ್ಭ ಇರಬಹುದು, ಯಾವ ರೀತಿಯಾಗಿ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನುವಂತಹ ದೃಷ್ಟಿಕೋನದಲ್ಲಿ ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಯುವ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯುವಕರಿಗೆ ಹಾಗೂ ಹಿರಿಯರಿಗೆ ಎರಡನ್ನೂ ಸರಿದೂಗಿಸಿಕೊಂಡು ಹೋಗುವಂತಹ ಸಚಿವ ಸಂಪುಟವನ್ನ ನಿರ್ಧಾರ ಮಾಡುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಇವತ್ತು ಸಭೆ ನಡೆಯುತ್ತೆ. ನಾಳೆ ಮಧ್ಯಾಹ್ನ ಅಥವಾ ಸಂಜೆಯೊಳಗೆ ನೂತನ ಸಚಿವರ ಪಟ್ಟಿ ರಿಲೀಸ್ ಆಗುತ್ತೆ. ಬುಧವಾರ ಲೋಕಭವನದಲ್ಲಿ ಪದಗ್ರಹಣ ಸಮಾರಂಭ, ನೂತನ ಸಚಿವರ ಪದಗ್ರಹಣ ಸಮಾರಂಭ ನಡೆಯುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದ್ದಾವೆ. ಕಾವ್ಯ. ಎಸ್, ಹರ್ಷವರ್ಧನ್ ಅವರೇ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.